ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಒಂದು ನಿವೇಶನ ಖರೀದಿ ಮಾಡಬೇಕು ಅಂದಾಗ, ಅಥವಾ ಒಂದು ಬಾಡಿಗೆ ಮನೆಗೆ ಹೋಗಬೇಕು ಅಂದಾಗ, ಅಥವಾ ಒಂದು ಭೋಗ್ಯದ ಮನೆಗೆ ಹೋಗಬೇಕು ಅಂದಾಗ, ಅಥವಾ ಕಟ್ಟಿರ್ತಕ್ಕಂಥ ಮನೆ ತೊಗೊಳ್ಬೇಕು ಅಂದಾಗ, ಅಥವಾ ಯಾವುದಾದ್ರೂ ಅಪಾರ್ಟ್ಮೆಂಟ್ ಮನೆಯನ್ನು ಕೊಂಡ್ಕೊಳ್ಬೇಕು ತೊಗೊಳ್ಬೇಕು ಅಲ್ಲಿ ವಾಸ ಮಾಡಬೇಕು ಅಂದಾಗ ಬಹಳ ಮುಖ್ಯವಾಗಿ ಆ ಭೂಮಿಯ ವಿಚಾರಗಳ ಬಗ್ಗೆ ನಾವು ಅವಲೋಕನವನ್ನು ಮಾಡಲೇಬೇಕು. ಯಾಕಂದರೆ ನಮ್ಮ ಗ್ರಾಚಾರಗಳು ಯಾವಾಗ ಎಲ್ಲಿ ಹೇಗೆ ನಮ್ಮನ್ನು ಕರ್ಕೊಂಡೋಗಿ ದೂಡುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಅರಿವಿರೋದಿಲ್ಲ. ಇವತ್ತು ಭಾಳಷ್ಟು ಜನಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾ, ನಮ್ಮಲ್ಲಿ ಏನು ದೋಷ ಇದೆ ಆ ದೋಷ ಇರ್ತಕ್ಕಂಥ ಹುಡುಗ ಸಿಗ್ತಾನೆ, ನಮ್ಮಲ್ಲಿ ಏನು ದೋಷ ಇದೆ ಆ ದೋಷ ಇರ್ತಕ್ಕಂಥ ಹುಡುಗಿ ಸಿಗ್ತಾಳೆ. ಯಾಕಂದರೆ ನಾವು ಅದ್ರಲ್ಲಿ ಹುಟ್ಟಿರ್ತೀವಿ, ಆ ಕನೆಕ್ಟಿವಿಟಿನೇ ಕನೆಕ್ಟ್ ಆಗ್ತಿರ್ತದೆ ಹೊರತು ಬೇರೆ ಏನೂ ಅಲ್ಲ. ಹಾಗೆಯೇ ಒಂದು ನಿವೇಶನ ತಗೊಳ್ಬೇಕು ಅಂತಂದಾಗ ನಮ್ಮ ಜಾತಿ ಇರತಕ್ಕಂತಹ ಅಶುಭಕಾರಕ ಗ್ರಹಗಳ ಪದವಾಗಿ ವಿಶೇಷವಾಗಿ ಆ ಜಾಗದಲ್ಲಿ ಇರ್ತಕ್ಕಂತಹ ಪ್ರಭಾವಗಳು ನಮ್ಮನ್ನು ಹುಡ್ಕೊಂಡ್ಬರ್ತವೆ, ನಮ್ಮನ್ನು ಅಟ್ರಾಕ್ಟ್ ಮಾಡ್ತವೆ. ಎಷ್ಟೋ ಜಾಗ ನೋಡಿರ್ತೀವಿ ನಾವು, ಇಲ್ಲ ಈ ಸೈಟ್ ತುಂಬ ಚೆನ್ನಾಗಿದೆ ಅಂತ ಇಡಿಸ್ಬಿಡ್ತದೆ. ಎಷ್ಟೋ ಜನ ಹೇಳ್ತಾರೆ ಈ ಸೈಟ್ ಬೇಡ, ಇದೇನೋ ಒಂದು ಸ್ವಲ್ಪ ಎಫೆಕ್ಟ್ ಇದೆ, ಕೋರ್ಟ್ ಕೇಸ್ ಇದೆ, ಅದಿದೆ ಇದಿದೆ, ಇಲ್ಲ ನನಗೆ ಇದೇ ಬೇಕು ಅಂತ ತಗೊಳ್ತಕ್ಕಂಥ ಮನಸ್ಥಿತಿಯನ್ನು ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಆ ವ್ಯಕ್ತಿಗೆ ಕೊಡ್ತದೆ. ಅದು ಹೆಣ್ಣು ಹೊರ್ತಲ್ಲ, ಗಂಡು ಹೊರ್ತಲ್ಲ. ಮನೆ ತೊಗೊಳ್ಬೇಕು ಅಂದ್ರೂ ಅಷ್ಟೇ. 4 ಜನಕ್ಕೆ ಇಷ್ಟ ಆಗಿದ್ದು ಇವ್ರಿಗೆ ಇಷ್ಟ ಆಗಲ್ಲ, ಇವ್ರಿಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಲ್ಲ. ಆದರೆ ಅಲ್ಲಿ ಡಾಮಿನೇಟಿಂಗ್ ಮಾಡಿ ಇದ್ದೇ ಮನೆ ಬರಬೇಕು ಅನ್ನೋ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದು ಗೊತ್ತೇ ಆಗಲ್ಲ. ಯಾಕಂದರೆ ಆ ಕರ್ಮ ಫಲಗಳು ಅಂತಕ್ಕಂಥದ್ದು ಏನಿದೆ ಪ್ರಧಾನವಾಗಿ ಆ ವ್ಯಕ್ತಿಯನ್ನು ಎಳ್ಕೊಂಡು ಬಂದು ಅಲ್ಲಿ ಸೇರಿಸ್ಕೊಳ್ತದೆ. ಇದು ವಿಧಿ ಆಟ. ಈ ಥರ ಎಷ್ಟೋ ಲಕ್ಷಾಂತರ ಜನ ಇವತ್ತು ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ. ಈ ನರಳುವಿಕೆಯಲ್ಲಿ ಆರೋಗ್ಯ ಸಂಬಂಧಪಟ್ಟಂತಹ ಪ್ರಭಾವಗಳು ಇವತ್ತು ಮನುಷ್ಯನನ್ನು ಜರ್ಜರಿತವಾಗಿ ಮಾಡಿದೆ ಅಂತಂದರೆ ಅದು ಅನುಭವಿಸಲು ಮಾತ್ರ ಗೊತ್ತು, ಬೇರೆ ಎಲ್ಲರೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಬಂಧು ಬಳಗದಲ್ಲಿ, ನಮ್ಮ ಸ್ನೇಹಿತ ವರ್ಗದಲ್ಲಿ ನಾವು ಇಂಥದ್ದೆಲ್ಲ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ನಾನು ಮೊನ್ನೆ ಕಾರ್ಯಕ್ರಮ ಕೂಡ ಹೇಳಿದೆ, ನಾಗನ ನಡೆ ಇರಬಾರ್ದು, ನಾಗಪ್ರಸ್ಥ ಭೂಮಿ ತಗೊಳ್ಬಾರ್ದು ಅಂತೇಳಿ. ಹಾಗೆಯೇ ಶಲ್ಯ ದೋಷ. ಭಾಳ ಜನ ಮೆಸೇಜ್ಗಳು ಮಾಡಿ ಶಲ್ಯ ಅಂದರೆ ಏನು ಗೊತ್ತಿಲ್ವಲ್ಲ ಅಂತ ಭಾಳ ಜನ ಕೇಳಿದ್ರು. ಶಲ್ಯ ಅಂದರೆ ಮೂಳೆ ಅಂತ. ಮನುಷ್ಯನ ಮೂಳೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಮೂಳೆ ಆಗಿರ್ಬೋದು, ಭೂಮಿಯಲ್ಲಿ ಒದಗಿದ್ದ ಪಕ್ಷದಲ್ಲಿ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಹಲವಾರು ಜನಗಳಿಗೆ ಹಲವಾರು ಕಂಡಿಡಿಯಲಾಗದಂತಹ ರೋಗ ಬಾಧೆಗಳು ತಟ್ಟುತ್ತೆ ಅನ್ನೋದಕ್ಕೆ ನಮ್ಮಲ್ಲಿ ಹಲವಾರು ನಿದರ್ಶನಗಳಿದ್ದಾವೆ. ಆರೋಗ್ಯ ಹೇಗೆ ಕೆಡುತ್ತೆ ಅನ್ನೋದಕ್ಕೆ ಇದೊಂದು ಭಾಳ ಸಾಕ್ಷಿಗಳು. ಅದನ್ನು ತಿಳ್ಕೊಳ್ಳೋರು ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಕಾಯಿಲೆ ಬಂತು ಅಂದ್ರೆ ನಾವು ಹೋಗೋದೇನೋ ಡಾಕ್ಟ್ರ್ ಹತ್ರ, ಆ ಡಾಕ್ಟ್ರು ಈ ಡಾಕ್ಟ್ರು ಊರೆಲ್ಲ ಸುತ್ತಾಡ್ತೀವಿ. ಬಟ್ ಎಲ್ಲೂ ಕಾಯಿಲೆ ವಾಸಿ ಆಗಲ್ಲ. ಯಾಕಂದರೆ ಅಲ್ಲಿ ಔಷಧಿ ತಗೋತೀರಾ, ಮದ್ದು ಮನೆ ಒಳಗಡೆ ಇರ್ತೈತೆ. ಅಲ್ಲಿ ಔಷಧಿ ತಗೋತೀರ, ಚಿಕಿತ್ಸೆ ತಗೋತೀರಾ, ಮದ್ದು ಮನೇಲೇ ಇರ್ತೈತೆ. ಏನು ಮಾಡಿದ್ರೂ ವಾಸಿ ಆಗಲ್ಲ. ಈ ರೀತಿ ಪ್ರಭಾವಗಳಿಗೆ ಒಳಗಾಗಿರ್ತಕ್ಕಂಥ ಮನುಷ್ಯ ಭಾಳಷ್ಟು ಕಷ್ಟಗಳು ಒಳಗಾಗಿದ್ದಾನೆ ಅಂತಂದರೆ ಇದರಿಂದ ಇನ್ನೂ ಹಲವಾರು ಸಮಸ್ಯೆಗಳು ಬರ್ತದೆ. ಯಾರ ಮನೆ ಒಳಗಡೆ ಮೂಳೆ ಇರ್ತದೆ ಭೂಮಿನಲ್ಲಿ, ಆರೋಗ್ಯ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ, ಜ್ಞಾಪಕ ಇಟ್ಕೊಳ್ಳಿದು. ಅದನ್ನು ಹುಡುಕಬೇಕು. ಅದಕ್ಕೆ ಹಲವಾರು ಪರಿಹಾರಗಳಿದ್ದಾವೆ. ಅದನ್ನು ಮುಂದಿನ ಕಾರ್ಯಕ್ರಮ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಇನ್ನೊಂದು ಬಹಳ ಘನಘೋರವಾಗಿರ್ತಕ್ಕಂತಹ ಸಂಗತಿ ಅಂತಂದರೆ, ಇದು ಗೊತ್ತೇ ಆಗಲ್ಲ, ನೀವು ಏನು ಮಾಡಿದ್ರೂ ಗೊತ್ತಾಗಲ್ಲ. ಇದಕ್ಕೂ ನಮ್ಮ ಗ್ರಾಚಾರವೇ ಕಾರಣ ಅಂತಂದರೆ ಅದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಏನಂದರೆ, ಮನೆ ಕಟ್ಕೊಂಡಿದ್ದೀವಿ, ಮನೆಗೆ ಹೋಗಿದ್ದೀವಿ, ಮನೆಗೆ ಹೋದ್ಮೇಲೆ ಯಾರೋ ಬಂದಂಗೆ, ಯಾರೋ ಹೋದಂಗೆ, ಏನೋ ಮಾಡ್ದಂಗೆ ನಾವು ಬಹಳ ಪೂಜೆ ಪುನಸ್ಕಾರ ಮಾಡ್ತೀವಿ. ಆದರೂ ಕೂಡ ಏನೋ ಶಬ್ದಗಳು, ಯಾರೋ ಅಳೋ ಥರ, ಯಾರೋ ಕೂಗೋ ಥರ, ಯಾರೋ ಬಂದು ಎಳೆದ ಥರ, ಪಾತ್ರೆಗಳು ಬೀಳೋ ಥರ, ಕಿಟಕಿಗಳು ಬಾಗಿಲು ಹೊಡೆಯೋ ಥರ, ಯಾರೋ ಓಡಾಡೋ ಥರ, ಪಕ್ಕದಲ್ಲಿ ಯಾರೋ ನಿಂತ್ಕೊಂಡು ಬಿಸಿ ಉಸು ಬಿಡೋ ಥರ, ಬಟ್ಟೆಗಳು ನಮ್ಮ ಒದ್ಕೊಂಡಿರ್ತೀವಿ ಯಾರೋ ಎಳೆಯೋ ಥರ, ಅಥವಾ ಯಾರೋ ತಳ್ಳೋ ಥರ, ಈ ಥರ ಹಲವಾರು ವಿಚಿತ್ರ ಘಟನೆಗಳು ಆ ಮನೆಗಳಲ್ಲಿ ನಡೀತೆ ಅಂತಂದಾಗ ಭಾಳ ಜನ ಹೇಳೋದು, ನಾವು ತುಂಬ ಶಾಸ್ತ್ರೋಕ್ತವಾಗಿ ನಾವು ಮನೆಯನ್ನು ಕಟ್ಟಿದ್ದೀವಿ, ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀವಿ, ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲ ಭಾಳ ಭಯಭಕ್ತಿಯಿಂದ ಪೂಜೆ ಪುನಸ್ಕಾರಗಳು ಮಾಡ್ತೀವಿ. ಆದರೂ ಕೂಡ ನಮ್ಗೆ ಯಾವುದೋ ಒಂದು ಕೆಟ್ಟ ಶಕ್ತಿಯಲ್ಲಿ ಓಡಾಡ್ತಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇದು ಏನಂತ ಗೊತ್ತಾಗ್ತಿಲ್ಲ ಅನ್ನೋಷ್ಟರೊಳಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಭೀತಿಗಳು ಹುಟ್ಕೊಂಡು ಅಲ್ಲಿ ಆ ಭೀತಿಯಿಂದ ಹಲವಾರು ರೀತಿಯಾಗಿರ್ತಕ್ಕಂತಹ ಮಾನಸಿಕ ಬಾಧೆಗಳು ಉತ್ಪನ್ನವಾಗಿ ದೈಹಿಕ ಬಾಧೆಗಳಲ್ಲಿ ನರಳ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ, ಮನೆ ಮಟ್ಟಗಳಲ್ಲಿ, ಅಕ್ಕಪಕ್ಕಗಳಲ್ಲಿ ಕೇಳಿರ್ಬೋದು. ಇದಕ್ಕೆ ಕಾರಣ ಏನು ಅಂತ ಹುಡುಕಾಟ ಹೋದಾಗ ಪ್ರೇತ ಬಾಧೆ ಅಂತ ಬರ್ತದೆ. ಪ್ರೇತ ಬಾಧೆ, ಯಾರು ಪ್ರೇತ, ಯಾರು ಓಡಾಡ್ತಿದ್ದಾರೆ? ನೀವು ಹೇಳಿ ನಿಜ, ಈ ಕಾಲದಲ್ಲಿ ಇವೆಲ್ಲ ಇದೆಯಾ ಅಂತ ಭಾಳ ಜನ ಇವತ್ತು ಕೂಡ ಪ್ರಶ್ನೆ ಮಾಡ್ತಾರೆ. ಬೆಳಕಿದ್ದ ಕಡೆ ಕತ್ಲೆ ಇರಲೇಬೇಕು, ಕತ್ಲಿದ್ದ ಕಡೆ ಬೆಳಕಿರಲೇಬೇಕು, ದೈವಶಕ್ತಿ ಇದ್ದ ಕಡೆ ದುಷ್ಟಶಕ್ತಿ ಇರಲೇಬೇಕು. ಇದು ಪ್ರಕೃತಿಯ ಸಹಜ ಗುಣ. ಇದನ್ನು ಅನುಭವಪೂರ್ವಕವಾಗಿ ಒಪ್ಕೊಳ್ತಕ್ಕಂಥವ್ರು ಮಾತ್ರ ಅನುಭವಪೂರ್ವಕವಾಗಿ ಮಾತಾಡ್ತಿರೋ ಹೊರತು ಕೆಲವರು ವಿತ್ತಂಡ ವಾದ ಮಾಡ್ತಾರೆ. ಅವ್ರಿಗೆ ಅನುಭವ ಆಗೋ ತನಕ ಮಾತಾಡೋಕೆ ಹೋಗಲ್ಲ. ಕೆಲವು ಗೊತ್ತಿರ್ತದೆ, ಆದರೂ ಕೂಡ ತೋರಿಸ್ಕೊಳ್ಳೋಕ್ಕೋಸ್ಕರ ಅದೆಲ್ಲ ಸುಳ್ಳು ಅಂತ ವಾದ ಮಾಡ್ತಾರೆ.
ಆದರೆ ಪ್ರೇತ ಬಾಧೆಗಳು ಅಂತಕ್ಕಂಥದ್ದು ಆ ಮನೆಯಲ್ಲಿ ಅಥವಾ ಆ ಆಫೀಸ್ನಲ್ಲಿ ಅಥವಾ ಆ ಫ್ಯಾಕ್ಟ್ರಿಯಲ್ಲಿ ಏನಾದರೂ ಶುರು ಆಯಿತು ಅಂತಂದರೆ ಅದು ನಾನಾ ರೀತಿಯಾದ ಸಮಸ್ಯೆಗಳನ್ನು ಕೊಡೋ ಜೊತೆಗೆ ಬಹಳ ಮುಖ್ಯವಾಗಿ ಆ ವ್ಯಕ್ತಿಯಲ್ಲಿ ಏನಾಗುತ್ತಂದರೆ ನನಗಿನ್ನಿರೋದು ಬೇಡ, ನಾನು ಹೊಟ್ಟೋಗಬೇಕು, ಏನಾದ್ರು ಮಾಡ್ಕೊಂಡು ಹೊಟ್ಟೋಗಬೇಕು ಅಂತಕ್ಕಂಥ ಲೆಕ್ಕಾಚಾರವೇ ನೋಡ್ತಾ ಇರ್ತದೆ. ಆ ಮನಸ್ಥಿತಿಗಳೇ ಬರ್ತಾ ಇರ್ತದೆ. ದಿನ 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 ಕೃಶವಾಗ್ತಾ ಹೋಗ್ತಾ ಇರ್ತಾರೆ. ಒಂದು ಅಡುಗೆ ರುಚಿ ಇರೋದಿಲ್ಲ, ಒಂದು ಅಡುಗೆ ಬಡಿಸ್ಬೇಕಂದಾಗ ಅವ್ರಿಗೆ ಮನಸ್ಥಿತಿ ಸರಿ ಇಲ್ಲ, ಒಂದು ಮನೆ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಮನಸ್ಥಿತಿ ಸರಿ ಇರೋದಿಲ್ಲ. ಏನೋ ಕಳ್ಕೊಂಡಂಗೆ, ಏನೋ ಬಾಧೆ ಪಟ್ಟಂಗೆ, ಯಾವುದೋ ಸೆಳೆತ, ಯಾವುದೋ ಆಕರ್ಷಣೆ, ಯಾವುದೋ ಮಾನಸಿಕ ಖಿನ್ನತೆ, ಏನೋ ಒಂದು ನೋವು, ಏನೋ ಒಂದು ದುಃಖ, ಹೇಳ್ಕೊಳ್ಳೋಕ್ಕೂ ಆಗದಿರ್ತಕ್ಕಂತಹ ಬಾಧೆಗಳು, ಇವೆಲ್ಲ ಆ ಮನೇಲಿ ವಾಸ ಮಾಡ್ತಕ್ಕಂತಹ ಎಸ್ಪೆಷಲಿಗೆ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಆ ಮನೆಯ ಸ್ತ್ರೀಗೆ ಇದು ಗಾಢವಾದ ಪ್ರಭಾವವನ್ನು ಬೀರ್ತದೆ. ಯಾಕಂದ್ರೆ ದೊಡ್ಡವರು ಮಕ್ಕಳಿದ್ರೆ ಸ್ಕೂಲ್ಗೆ ಹೋಗ್ತಾರೆ, ದೊಡ್ಡವರು ಕೆಲಸಕ್ಕೆ ಹೋಗ್ತಾರೆ. ಆದರೆ ಆ ಮನೆಯ ಹೆಣ್ಣು ಮಗಳು, ಆ ಸ್ತ್ರೀ ಇದರ ಪ್ರಭಾವಕ್ಕೆ ಹೆಚ್ಚು ಒಳಗಾಗ್ತಾಳೆ ಅಂತಂದಾಗ ಅಲ್ಲೆಲ್ಲೋ ಒಂದು ಕಡೆ ಈ ಬಾಧೆಗಳ ಪ್ರಭಾವಗಳು ಹೆಚ್ಚಾಗ್ತಾ ಇರ್ತದೆ. ಆ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂತಹ ಆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರಾರಂಭ ಆಗ್ತಕ್ಕಂತಹ ಈ ಪ್ರೇತ ಬಾಧೆಗಳ ಕಾಟ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂದರೆ, ಇನ್ನೇನು ಆ ಮನೆಯನ್ನು ಖಾಲಿ ಮಾಡಿ ಹೋಗಬೇಕು ಅಥವಾ ಇದು ಸಂಬಂಧಪಟ್ಟಂತಹ ಯಾವುದಾದ್ರೂ ಪರಿಹಾರಗಳನ್ನು ಹುಡುಕಬೇಕು ಅಂದಾಗ ಏನು ಮಾಡಿದ್ರೂ ಸಿಗೋದಿಲ್ಲ, ಏನು ಹುಡುಕಾಡಿದ್ರೂ ಪರಿಹಾರ ಸಿಗೋದಿಲ್ಲ. ಯಾಕಂದರೆ ಒಳ್ಳೆ ಜ್ಯೋತಿ ಸಿಗೋದಿಲ್ಲ, ಒಳ್ಳೆ ಮಾಂತ್ರಿಕ ಸಿಗೋದಿಲ್ಲ, ಅಥವಾ ಒಳ್ಳೆ ಹೇಳಿಕೆ ಸಿಗೋದಕ್ಕೆ ಒಂದು ದೈವಾನುಗ್ರಹ ಇರೋದಿಲ್ಲ. ಯಾಕಂದರೆ ಒಂದು ಸರಿ ಅದು ಎಂಟ್ರಿ ಆಯಿತು ಅಂತಂದರೆ ನೀವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಅದೆಲ್ಲ ಮಂಗಮಾಯ ಹೋಗ್ತದೆ. ಯಾಕಂದರೆ ನೆಗೆಟಿವ್ ಎನರ್ಜಿಗೆ ಪವರ್ ಜಾಸ್ತಿ, ಪಾಸಿಟಿವ್ಗಿಂತ ನೆಗೆಟಿವ್ ಎನರ್ಜಿಗೆ ಪವರ್ ಜಾಸ್ತಿ. ಆಗಿದ್ದಾಗ ಇದು ಬರೋದಕ್ಕೆ ಕಾರಣ ಏನು ಅಂತ ಭಾಳ ಜನ ಹುಡುಕ್ತಾ ಇದ್ರೆ, ಆ ಭೂಮಿ ಯಾರದು, ಫಸ್ಟು ಯಾರದು, ಯಾರಿಂದ ಯಾರಿಗೆ ಬಂತು, ಆ ಭೂಮಿಯಲ್ಲಿ ಏನಾಗಿತ್ತು, ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಕೂಲಂಕಷವಾದಂತಹ ಲೆಕ್ಕಾಚಾರವನ್ನು ನೋಡಬೇಕಾಗ್ತದೆ. ಯಾಕಂದರೆ ಯಾರೂ ನೋಡಲ್ಲ ಇದನ್ನು. ಇವತ್ತು ಕೂಡ ಕೆಲವು ಕಡೆ ಹಿಂದೆಲ್ಲ ಅವರವರ ಹೊಲ ಗದ್ದೆಗಳಲ್ಲೇ ಸಮಾಧಿಗಳನ್ನು ಮಾಡ್ಕೊಳ್ತಾ ಇದ್ರು. ಇವತ್ತು ಕೂಡ ಅವರವರ ಜಮೀನುಗಳಲ್ಲೇ ಅವರ ತಂದೆ ತಾಯಿಂದರನ್ನ, ಅವರವ್ರ ಮನೆ ಸದಸ್ಯರುಗಳನ್ನು ಸಮಾಧಿ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇವತ್ತು ಭಾಳ ಜನ ಸರ್ಕಾರ ಕೂಡ ನಿಮ್ಮ ಜಾಗದಲ್ಲಿ ನೀವು ಮಾಡ್ಕೊಳ್ಳಿ ಅನ್ನೋದು ಕೂಡ ಹೇಳ್ಬಿಟ್ಟಿದೆ, ಯಾಕಂದ್ರೆ ಇಲ್ಲ ಜಾಗ ಇಲ್ಲ ಅಂತೇಳಿ. ಆದರೆ ಇದು ಬಹಳ ಬಹಳ ತಪ್ಪು ಅಂತಕ್ಕಂಥದ್ದು ಶಾಸ್ತ್ರ ಹೇಳ್ತದೆ. ಅದು ಏನಕ್ಕೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ, ಹಿಂದೆ ಹೇಳ್ಕೊಟ್ಟಿದ್ದೀನಿ, ಮರ್ತೋಗಿದ್ರೆ ಮುಂದೆ ಹೇಳ್ತೀನಿ ಅದನ್ನು. ಆದರೆ ಈ ಸಮಾಧಿ ಮಾಡ್ತಕ್ಕಂತಹ ಹಲವಾರು ಹೊಲ ಗದ್ದೆ ತೋಟಗಳನ್ನು ನಾಶ ಮಾಡಿ ಇವತ್ತು ಲೇಔಟ್ಗಳನ್ನು ಮಾಡಿಕೊಂಡು ಇವತ್ತು ಸೈಟ್ಗಳನ್ನ ವಿಂಗಡಣೆ ಮಾಡಿ ಮಾರಿದ್ರೆ, ಅಥವಾ ನಿಮ್ಮ ಕರ್ಮಕ್ಕೆ ಹೋಗಿ ಅಂಥ ಸಮಾಧಿ ಇರ್ತಕ್ಕಂಥ ಜಾಗವನ್ನೇ ನೀವು ತೆಗೆದುಕೊಂಡಿದ್ದರೆ, ಆ ಸಮಾಧಿಯಲ್ಲಿ ಇರ್ತಕ್ಕಂತಹ ಅತೃಪ್ತ ಪ್ರೇತಾತ್ಮ ಅಥವಾ ಅನ್ಯಾಚುರಲ್ ಡೆತ್, ನ್ಯಾಚುರಲ್ ಡೆತ್ ಅಲ್ಲ, ಅನ್ಯಾಚುರಲ್ ಡೆತ್, ಸೂಸೈಡ್ ಮಾಡಿಕೊಂಡು, ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡು ಎಷ್ಟೋ ಜನ ರೈತರುಗಳು ನೋಡಿದ್ದೀವಿ ನಾವು. ಆ ಥರ ಏನಾದರೂ ಒಂದು ಸಂದರ್ಭ ಇತ್ತಂತ ಪಕ್ಷದಲ್ಲಿ ನಿಮಗೆ ಮನೆ ಕಟ್ಟಿದ ಮೇಲೆ ಅದರ ಪ್ರಭಾವಗಳು ಗೋಚರವಾಗ್ತವೆ. ಎಷ್ಟು ಚೆನ್ನಾಗಿ ಗೊತ್ತು ಈ ಸೀಕ್ರೆಟು, ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ಯಾಕಂದರೆ ನಿಮ್ಮಲ್ಲಿ ಇಂತಹ ಅನುಭವಗಳು ಏನಾರು ಆಗ್ತಿತ್ತು ಅಂದಾಗ ಇದನ್ನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದೆಲ್ಲ ವರ್ಷಾನುಗಟ್ಟಲೆ ಸಂಶೋಧನೆ ಮಾಡಿ ಕಂಡಿಡ್ತಕ್ಕಂಥ ಸತ್ಯ. ಯಾರು ಇದನ್ನು ಹೇಳ್ಕೊಡಲ್ಲ, ಯಾರಿಗೂ ಯಾವ ಮಾಧ್ಯಮದಲ್ಲೂ ಕೂಡ ಇದೆಲ್ಲ ನಿಮ್ಗೆ ಸಿಗೋದಿಲ್ಲ ಇದು. ಯಾಕಂದರೆ ಇವತ್ತು ಮನೆ ವಾಸ್ತು ಸರಿ ಇಲ್ವಾ, ಅದು ಕಟ್ಟಿ ಇದು ಕಟ್ಟಿ ಅದು ಮಾಡಿ ಅಂತ ಹೇಳ್ತಾರೆ ಹೊರತು ತಳಪಾಯದಲ್ಲಿ ನೋಡ್ತಕ್ಕಂತಹ ಒಂದು ವಿಶ್ಲೇಷಣೆ ಇವಲ್ಲಿ ಯಾರಲ್ಲೂ ಇಲ್ಲ ನಮ್ಮಲ್ಲಿ. ಆದರೆ ತೊಂದರೆಗಳು ಹೇಗೆ ಶುರು ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡ್ಕೊಂಡಾಗ ನಮಗೆ ಹಲವಾರು ವೈವಿಧ್ಯಮಯ ಘಟನೆಗಳು ನಮ್ಮ ಭೂಮಿಯಲ್ಲಿ ನಡೀತಕ್ಕಂಥ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ಈ ಮೂರನೇ ಕಾರಣ ಬಂದು ಇದು ಯಾವುದೋ ಆ ಭೂಮಿ ಯಾರಿಗೆ ಸಂಬಂಧಪಟ್ಟಿದ್ದು ಅದು. ಇವತ್ತು ಎಷ್ಟೋ ಜನ ಆಸ್ತಿ ಪಾಸ್ತಿಗಳಿಗೆ ಹೊಡೆದಾಡಿ ಕೊಲೆಗಳನ್ನ ಮಾಡಿಬಿಟ್ಟು ಸಾಯಿಸ್ಬಿಟ್ಟಿರ್ತಾರೆ. ಆ ಕೊಲೆ ಆಗಿರ್ತಕ್ಕಂತಹ ವ್ಯಕ್ತಿಯನ್ನು ಅದೇ ಭೂಮಿ ತಗೊಂಡು ಊತಾಕಿರ್ತಾರೆ. ಆ ಭೂಮಿ ಸಂಬಂಧಪಟ್ಟಂಥ ಆಸೆ ಹೊತ್ಕೊಡ್ತಕ್ಕಂತಹ ಆ ವ್ಯಕ್ತಿ ಪ್ರೇತಾತ್ಮವಾಗಿ ಆ ಜಾಗದಲ್ಲೇ ಅಲಿತಾ ಇರ್ತಾನೆ. ಆ ಜಾಗದಲ್ಲಿ ನಾವು ಹೋಗಿ ಏನೋ ಮನೆ ಕಟ್ಟಿದಂಥ ಪಕ್ಷದಲ್ಲಿ ಅದು ಬಂದು ಅಲ್ಲಿ ಸೇರ್ಕೊಳ್ತದೆ. ಎಷ್ಟು ಜನ ಗೊತ್ತು ಈ ಸೀಕ್ರೆಟ್? ಇವತ್ತು ಎಷ್ಟೋ ಜನ ಇವತ್ತು ಇದನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಅವತ್ತು ಮಾಡಿರ್ತಕ್ಕಂತಹ ಹೊಲ ಗದ್ದೆ ತೋಟಗಳನ್ನೇ ಇವತ್ತು ಸೈಟ್ಗಳಾಗಿ ಪರಿವರ್ತನೆಗಳು ಮಾಡಿ ಎಲ್ಲ ಕಡೆ ಮಾರಿಬಿಟ್ಟಿದ್ದಾರೆ. ನೀವು ಯಾವುದು ದೊಡ್ಡ ಬ್ರಹ್ಮಾಂಡ ಸಿಟಿ MG ರೋಡ್ ಅಂತ ಹೇಳ್ತಿರೋ ಅದೆಲ್ಲ ಹಿಂದೆ ಒಂದು ಕಾಲದಲ್ಲಿ ಹೊಲ ಗದ್ದೆ ಆಗಿತ್ತು. ಅಲ್ಲಿ ಎಷ್ಟು ಹುತ್ತುಗಳನ್ನ ಹೊಡೆದಾಕಿದ್ದಾರೋ, ಎಷ್ಟು ಹಾವುಗಳನ್ನ ಹೊಡೆದಾಕಿದ್ದಾರೋ, ಎಷ್ಟು ಜನ ಸತ್ತಿದ್ದಾರೋ, ಎಷ್ಟು ಜನ ಸಾಯಿಸಿದಾರೋ ಯಾರು ಗೊತ್ತಿರ್ತದೆ. ಭೂಮಿಗೋಸ್ಕರ ಆಸ್ತಿಗೋಸ್ಕರ ಎಷ್ಟೊಂದು ಕ್ಷುಲ್ಲಕ ಕೊಲೆಗಳು ಇವತ್ತು ಕೂಡ ಆಗ್ತಾ ಇದೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಸಿಟಿಗಳಲ್ಲಿ ಇವತ್ತು ಕೂಡ ಆಗ್ತಾ ಇದೆ. ಅವರೆಲ್ಲ ಎಲ್ಲೂ ಹೋಗ್ತಾರೆ, ಎಲ್ಲಿ ಹುತ್ತಾಗ್ತಾರೆ? ಈಗಂತೂ ಕರೋನಾ ಅಂತಕ್ಕಂತಹ ಮಹಾಮಾರಿ ಬಂದು ಎಷ್ಟು ಜನ ಹೊತ್ಕೊಂಡು ಹೋಗಿದ್ದಾರೆ. ಅವ್ರದ್ದೆಲ್ಲ ಅಕಾಲ ಮೃತ್ಯು ಅಲ್ವಾ? ಆ ಅಕಾಲ ಮೃತ್ಯು ಆಗಿರ್ತಕ್ಕಂಥ ಪ್ರೇತಾತ್ಮಗಳಿಗೆ ಯಾರು ಮೋಕ್ಷ ಕೊಟ್ಟಿದ್ದಾರೆ? ಇವತ್ತು ಸರ್ಕಾರ 750, 800, 1000, 1500 ಅಸ್ಥಿಗಳು ತಗೊಂಡೋಗಿ ಅವರು ಸ್ವತಃ ತಗೊಂಡೋಗಿ ಬಿಟ್ಟರು.
ಎಷ್ಟೋ ಜನ ಅಸ್ಥಿಗಳು ತಗೊಂಡಿಲ್ಲ ವಾಪಸ್ ಬಂದು, ಎಷ್ಟೋ ಜನ ಬಾಡಿಗಳು ತಗೊಂಡು ದಫನ್ ಮಾಡಲಿಲ್ಲ, ಅವಕ್ಕೆ ಮೋಕ್ಷ ಮಾಡಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ. ಅವರೆಲ್ಲ ಎಲ್ಲೋ ಹೋಗ್ಬೇಕು? ಅವರೆಲ್ಲ ಹಿಂಗೆ ಬರ್ತಾರೆ. ಅದು ಬರೋದು ಸತ್ಯ. ಯಾಕಂದರೆ ಯಾರಿಗೆ ಯಾವುದು ಯಾವಾಗ ಪ್ರಾಪ್ತಿ ಆಗಬೇಕೋ ಅದು ಹಾಗೆಯೇ ಆಗ್ತದೆ. ಇದು ಸೃಷ್ಟಿ ನಿಯಮ. ನಾವು ಏನು ತಪ್ಪನ್ನು ಮಾಡ್ತೀವೋ ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಪ್ರಕೃತಿ ನಮಗೆ ಕೊಟ್ಟೇ ಕೊಡ್ತದೆ. ನಾವು ಎಲ್ಲರೂ ಒಂದು ಸ್ವಲ್ಪ ಅಚಾತುರ್ಯಗಳನ್ನು ಮಾಡಿದ ಪಕ್ಷದಲ್ಲಿ ಅದರ ಪ್ರತಿಫಲವನ್ನು ನಾವು ಈ ಜನ್ಮದಲ್ಲಿ ತಗೊಳ್ಳೇಬೇಕು, ತಿನ್ನಲೇಬೇಕಾಗ್ತದೆ. ಇದು ಪೂರ್ವಾಜಿತ ಕರ್ಮದ ಬಂದಿರತಕ್ಕಂಥ ಕರ್ಮಫಲಗಳು ಅಂತ ಹೇಳ್ತೀವಿ. ಅದಕ್ಕೆ ಒಂದು ಮನೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಪ್ರೇತ ಬಾಧೆ ಶುರುವಾಗ್ತದೆ ಅಂತಂದಾಗ ಅದರಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಪ್ರೇತ ಬಾಧೆಗಳಿದ್ದಾವೆ. ಆದರೆ ಈ ರೀತಿ ಭೂಮಿ ಸಂಬಂಧಪಟ್ಟಂಥ ಪ್ರೇತ ಬಾಧೆಗೆ ನೀವು ಒಳಗಾಗಿತ್ತು ಅಂದರೆ ಅದು ಪೂರ್ವಜನದ ಕರ್ಮಫಲ ಕೂಡ ಇದಕ್ಕೆ ಒಂದಾಗಿರ್ತದೆ. ಅದನ್ನು ನೋಡ್ಕೋಬೇಕು ನಾವು. ಯಾಕಂದರೆ ಅಲ್ಲಿ ಆ ಭಾಗಕ್ಕೆ ಅದಿತ್ತು ಅಂದಾಗ ನಿಮಗೆ ಅಂತಂಥ ಜಾಗಗಳೇ ನಿಮಗೆ ಸಿಗ್ತದೆ. ನಿಮ್ಮ ಕುಟುಂಬದಲ್ಲಿ ನೀವು ಯಾರಿಗೂ ನಿಮ್ಮ ತಂದೆ ತಾಯಿನಿಗೆ ಪಿತೃದೋಷ, ಮೋಕ್ಷ ಇವೆಲ್ಲ ಸಂಸ್ಕಾರಗಳನ್ನ ಮಾಡಿದ ಪಕ್ಷದಲ್ಲಿ ಆ ಪ್ರಭಾವಗಳು ನಿಮಗೆ ಅಂತಂಥ ಜಾಗ ಕರ್ಕೊಂಡೋಗಿ ನಿಮ್ಮನ್ನು ಬಿಡ್ತದೆ. ನಿಮಗೆ ಗೊತ್ತೇ ಆಗಲ್ಲ. ಭಾಳ ಜನ ಹೇಳ್ತಾರೆ, ಯಾಕಾದರೂ ಇಂಥ ಜಾಗ ಬಂದುವ, ನಾವು ಏನು ಪಾಪ ಮಾಡಿದ್ವೋ ಈ ಜಾಗ ಬಂದು ನರಕ ಅನುಭವಿಸ್ತಾ ಇದೀವಿ ಅಂತ ಹೇಳ್ತಾರೆ. ಆದರೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಹೊರಗಡೆ ಬರೋ ಸಾಧ್ಯನೇ ಇಲ್ಲ. ಭಾಳ ಜನ ಸ್ವಂತ ಮನೆ ರುಚಿ ನೋಡಿ 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 ಬಾಡಿಗೆ ಮನೆಗೆ ಹೋಗ್ಲಿಕ್ಕಾಗಲ್ಲ. ಇಲ್ಲ ನಾವು ಇಲ್ಲೇ ಇರ್ತೀವಿ, ಅದು ಏನಾಗುತ್ತೋ ಆಗಲಿ ಅಂತೇಳಿ ಎಷ್ಟೋ ಜನ ಜೀವಗಳನ್ನ ಬಿಟ್ಬಿಟ್ಟಿದ್ದಾರೆ ಇವತ್ತು. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಮೊದಲನೇ ಭಾಗದಲ್ಲಿ ಈಗ ಆಗಿರೋದು ಬಿಟ್ಬಿಡಿ, ಆಗಿರೋದಕ್ಕೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾನಾ ರೀತಿಯಾದ ಪರಿಹಾರಗಳಿದ್ದಾವೆ. ಆದರೆ ಮುಂದಿನ ಜನ್ರೇಷನ್, ಕಾರ್ಯಕ್ರಮ ನೋಡ್ತಕ್ಕಂಥ ಮುಂದಿನ ಜನ್ರೇಷನ್ ಯಾವುದೇ ಒಂದು ನಿವೇಶನ ತಗೊಳ್ಬೇಕು ಅಂದಾಗ ಆ ಭೂಮಿಯ ಚೌಕಟ್ಟು ಏನಿದೆ ಅದರ ಬಗ್ಗೆ ಖಂಡಿತವಾಗಿ ನೀವು ನೋಡ್ಕೊಳ್ಳೇಬೇಕಾಗ್ತದೆ. ಇಲ್ಲ ಅಂದಾಗ ಭಾಳ ತೊಂದರೆಗಳಾಗೋಗ್ತದೆ, ನೆನಪಿರಲಿ. ಇದಾಯ್ತಲ್ವ. ಇನ್ನೊಂದು ವಿಚಾರ ಏನಂತ ತಗೊಂಡಂತಂದಾಗ ಮನೆಗಳಲ್ಲಿ ಸೂಸೈಡ್ ಮಾಡ್ಕೊಂಡ್ರೆ ಪ್ರೇತಾತ್ಮ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಜ ಇಲ್ಲ ಅಂತ ಹೇಳಲ್ಲ. ಆ ಟಾಪಿಕ್ ನಾನು ನೆಕ್ಸ್ಟ್ ಬರ್ತೀನಿ. ಭೂಮಿನಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ಸ್ ಇದೆ. ಏನು ಪ್ರಾಬ್ಲಮ್ಸ್ ಅಂತಂದರೆ ನಿಧಿ ನಿಕ್ಷೇಪಗಳು. ಭಾಳ ಜನ ಇವತ್ತು ತೋಟಗಳಲ್ಲಿ, ಗದ್ದೆಗಳಲ್ಲಿ, ಪಾಳು ಬಿದ್ದ ದೇವಾಲಯದ ನಿಜವಾದ ದೇವಾಲಯ ಹಿಂದೆ ಮುಂದೆ ಮತ್ತು ಅವ್ರ ಮನೆಗಳಲ್ಲಿ ಎಷ್ಟೋ ಜನ ನೋಡಿರ್ಬೋದು ನೀವು, ನನಗೆ ಗೆಜ್ಜೆ ಸೌಂಡ್ ಬರ್ತದೆ ಈ ಮನೆಯಲ್ಲಿ, ಅಮಾವಾಸ್ಯೆ ಬಂದಾಗ ಭೂಮಿ ಹಿಂಗೆ ಕದಲುತ್ತೆ, ಅಲಗಾಡುತ್ತೆ ಭೂಮಿ ಅಂತ ಭಾಳ ಜನ ಹೇಳ್ತಾರೆ. ಇದು ಸತ್ಯ. ಯಾಕೆ ಅಲಗಾಡುತ್ತೆ, ಹೇಗೆ ಅಲಗಾಡುತ್ತೆ, ಏನಿದೆ ಅದ್ರ ಒಳಗಡೆ ಅಂದರೆ ನಿಧಿ ನಿಕ್ಷೇಪಗಳು. ಯಾರಾದರೂ ಹಿಂದೆ ನಿಧಿಯನ್ನು ಹೂತಾಕಿದರೆ ಅಂಥ ಜಾಗದಲ್ಲಿ ನೀವು ವಾಸ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನೋಡಿ, ಮಾನಸಿಕ ಖಿನ್ನತೆಗಳು ಹೆಂಗೆ ಬರ್ತದೆ ಅಂತಂದರೆ ಎಷ್ಟೋ ಜನ ಹೇಳ್ಕೊಳ್ಳೋದಿಲ್ಲ ಇದನ್ನು. ವರ್ಷಾನುಗಟ್ಟಲೆ ಅವರು ಆ ಶಬ್ದ ಕೇಳ್ತಾರೆ, ಗೆಜ್ಜೆ ಸೌಂಡು, ಗಲ್ 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 ಅಂತ ಆ ಸೌಂಡ್ ಕೇಳ್ತಾ ಇರ್ತಾರೆ. ಆದರೂ ನಿದ್ದೆ ಮಾಡ್ತಿರ್ತಾರೆ, ನಿದ್ದೆ ಬರಲ್ಲ ಆ ಸೌಂಡ್ಗೆ. ಅಮಾವಾಸ್ಯೆ ಪೌರ್ಣಿಮೆ ಬಂದರೂ ಇನ್ನೂ ಜಾಸ್ತಿ ಆಗ್ಬಿಡ್ತದೆ ಅದು, ಆ ಪ್ರಭಾವಗಳು. ಆಗಿದ್ದರೂ ಕೂಡ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ, ಎಲ್ಲಿ ಏನಾಗ್ಬಿಡ್ತೋ ಏನೋ ಎತ್ತಂತ. ಕೆಲವು ದೇವಭೂತ ಅನ್ಕೊಂಡ್ಬಿಡ್ತಾರೆ, ದೇವಭೂತ ಅಲ್ಲ ಅದು. ಅಲ್ಲಿ ಆ ಒಂದು ನಿಧಿ ನಿಕ್ಷೇಪಗಳಿದ್ದಂಥ ಸಂದರ್ಭದಲ್ಲಿ ನಾಗನ ನಡೆ ಕೂಡ ಇರ್ತದೆ ಜಾಗದಲ್ಲಿ. ಕೆಲವು ಮನೆಗಳಲ್ಲಿ ಉತ್ತಗಳೇ ಬೆಳೆದ್ಬಿಟ್ಟಿರ್ತದೆ, ಗೋಡೆ ಮೇಲೆ ಉತ್ತ ಹಾಗೇ ಬೆಳೆದ್ಬಿಟ್ರೆ ನೋಡಿರ್ಬೋದು ನೀವು. ಭಾಳಷ್ಟು ಮನೆಗಳಲ್ಲಿ, ನಮ್ಮ ಸಿಟಿ ಮನೆಗಳದ್ದು ಕೂಡ ಭಾಳ ಜನ ಉತ್ತ ಮನೆ ಇರುತ್ತೆ, ಆ ಸಪ್ರೇಟ್ ರೂಮ್ ಇಟ್ಕೊಂಡು ಬೇರೆ ಕಡೆ ವಾಸ ಮಾಡ್ತಿರ್ತಾರೆ. ಅಲ್ಲೋಗಿ ಪೂಜೆ ಕಾರ್ಯಗಳನ್ನು ಮಾಡ್ಕೊಂಬರ್ತಿರ್ತಾರೆ. ಇವತ್ತು ಕೂಡ ನಮ್ಮ ಸಿಟಿಗಳಲ್ಲಿ ತುಂಬ ಮನೆಗಳಿದ್ದಾವೆ. ಹಳ್ಳಿಗಳಲ್ಲಿ, ಗ್ರಾಮಾಂತರ ರಾಜ್ಯದಂತೆ ಹಲವಾರು ಮನೆಗಳಲ್ಲೇ ಉತ್ತ ಬೆಳೀತಕ್ಕ ನೋಡಿದ್ದೀವಿ ನಾವು. ಹೇಗೆ ಮನೆಗೆ ಉತ್ತ ಬರೋಕ್ಕೆ ಯಾಕೆ ಸಾಧ್ಯ? ನೀವು ಟೈಲ್ಸ್ ಹಾಕಿ ಅದಾಕಿ ಇದಾಕಿ ಭಾಳ ವಿಜೃಂಭಣೆಯಿಂದ ಕಟ್ಟಿರ್ತೀರ. ಆದರೆ ಬಂದಂಥ ಸಂದರ್ಭದಲ್ಲಿ ತಳಪಾಯದಿಂದನೇ ಆ ಗೋಡೆ ಮೇಲೆ ಉತ್ತ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಬೆಳೆಯಕ್ಕೆ ಸಾಧ್ಯ ಅದು? ಈ ಥರ ಎಲ್ಲ ಲೆಕ್ಕಾಚಾರಗಳನ್ನು ನಾವು ಪರಿಶೀಲನೆ ಮಾಡಿ ನೋಡ್ಕೊಂಡಾಗ ಅಲ್ಲಿ ನಿಧಿ ನಿಕ್ಷೇಪಗಳಿರ್ತಕ್ಕಂಥದ್ದು, ಅಥವಾ ನಾಗನ ನಡೆ ಇರ್ತಕ್ಕಂಥದ್ದು, ಅಥವಾ ನಾಗನ ಮೂಲ ಸ್ಥಳ ಇರ್ತಕ್ಕಂಥದ್ದು, ಅಥವಾ ನಾಗ ದೇವತೆಯ ಮೂಲ ಸ್ಥಳ ಇರ್ತಕ್ಕಂಥದ್ದನ್ನ ನಾವು ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಅಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ಅಲ್ಲಿ ನಿಧಿ ಇತ್ತು ಅಂದರೆ ನಾಗ ಬಂದೇ ಬರ್ತಾನೆ, ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಂಥ ಮನೆಗಳಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತದಾ? ಖಂಡಿತ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ನಿಧಿ ಜನರಲ್ಲಿಗೆ ಯಾರಾದರೂ ಊತಿಟ್ಟಿದ್ರೆ ಅವ್ರ ಮನೆ ತಂದು, ಅವ್ರ ಕುಟುಂಬದವರು ಮನೆ ತಂದರು, ಏನಂದರೆ ಇದು 1 ವಂಶ 2 ವಂಶ 3 ವಂಶ ಅಲ್ಲ, ತಲಾರುಗಳಿಂದ ಅದನ್ನು ಊತಿಟ್ಟಿರ್ತಕ್ಕಂಥ ಹಲವಾರು ನಿರ್ದೇಶನ ನಮ್ಮಲ್ಲಿದ್ದಾವೆ. ಮಡಕೆಲ್ಲೋ, ಕುಡಿಕೆಲ್ಲೋ, ತಾಮ್ರ ಬಿಂದಿಗೆಲ್ಲೋ, ಕಂಚಿನ ಬಿಂದಿಗೆಲ್ಲೋ ಊತಿಟ್ಟಿರ್ತಾರೆ. ಅದರಲ್ಲಿ ವಜ್ರ, ವೈಡೂರ್ಯ, ಚಿನ್ನ, ಕಾಯಿನ್ಸ್ ಇವೆಲ್ಲ ಇದ್ದೇ ಇರ್ತದೆ. ಅಂತಹ ಜಾಗದಲ್ಲಿ ಜನರಲ್ ಆಗಿದ್ದರೆ ಏನು ನಿಮ್ಗೆ ಸಮಸ್ಯೆ ಬರೋದಿಲ್ಲ. ಇನ್ ಕೇಸ್ ಮಾಂತ್ರಿಕ ರೂಪದಲ್ಲಿ ಏನಾದರೂ ಊತಿಟ್ಟಿದ್ರೆ ಅಲ್ಲಿ ನಾಗನನ್ನು ಕಾವಲಿಟ್ಟಿರ್ತಾರೆ, ಅಥವಾ ಯಾವುದನ್ನ ಪ್ರೇತಾತ್ಮ ಕಾವಲುಗಳನ್ನ ಇಟ್ಟಿರ್ತಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿದೆ ಈ ವಿಚಾರ. ಆದರೂ ಕೂಡ ಗುಪ್ತವಾಗಿ ಏನೇನೋ ವ್ಯವಹಾರ ಮಾಡ್ತಿರ್ತಾರಲ್ಲ, ಬಂದು ಯಾರನ್ನೋ ಕರ್ಕೊಂಬರೋದು, ಅಗಿಯೋದು, ಇನ್ಯಾನೋ ಕರ್ಕೊಂಬಂದು ಮಂತ್ರ ಹಾಕ್ಸೋದು, ಇನ್ನೇನೋ ಕರ್ಕೊಂಡು ಮಾಡೋದು, ಅಗಿಯೋದು, ಇವೆಲ್ಲ ಮಾಡ್ತಿರ್ತಾರೆ, ಮನೆಗಳಲ್ಲೇ ಮಾಡ್ತಿದ್ದಾರೆ. ಆದರೆ ಅಂತಹ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಹಲವಾರು ಮನಸ್ಥಿತಿಗಳು, ಎಂತೆಂಥ ಆರೋಗ್ಯ ಸ್ಥಿತಿಗಳನ್ನು ಅನುಭವಿಸಿದ್ದಾರೆ ಅಂತಂದರೆ ಅದು ಅವ್ರವ್ರಿಗೆ ಗೊತ್ತು.
ಆದರೆ ಇಂಥ ಕರ್ಮಗಳನ್ನು ನಾವು ಅನುಭವಿಸ್ಬೇಕು ಅಂದಾಗ ನಾವು ಇಂಥ ಅಚಾತುರ್ಯಗಳನ್ನು ಮಾಡದಿರ್ತಕ್ಕಂಥದ್ದೇ ಭಾಳ ಭಾಳ ಒಳ್ಳೆಯದು. ಅಥವಾ ಆ ನಿವೇಶನಗಳನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದೇ ಭಾಳ ಭಾಳ ಒಳ್ಳೆಯದು. ನಾವು ಒಂದು ಮನೆ ಮತ್ತು ನಿವೇಶನವನ್ನು ಮಾಡಿಕೊಂಡಾಗ ಆ ನಿವೇಶನದ ಅಡಿಯಲ್ಲಿ ಯಾವ್ಯಾವ ಗುಪ್ತ ರಹಸ್ಯಗಳು ಇದೆಯೋ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದರಲ್ಲಿ ನಿಧಿ ನಿಕ್ಷೇಪಗಳು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹುತ್ತುಗಳು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ. ಅಮಾವಾಸ್ಯ ದಿನಗಳಲ್ಲಿ ಭೂಮಿ ಅಳ್ಳಾಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಅದರಿಂದ ಪ್ರೇತ ಆಕರ್ಷಣೆಗಳು ಕೂಡ ಆಗ್ತದೆ, ನಾಗಪ್ರೇತ ಆಕರ್ಷಣೆಗಳು ಕೂಡ ಆಗ್ತದೆ. ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದೇವತಾ ಶಕ್ತಿಗಳು ಕೂಡ ಅಲ್ಲಿ ಬಂದು ಸೇರ್ಕೊಳ್ತಕ್ಕಂಥ ಅನುಭವಗಳು ಇವತ್ತು ಜಗಜ್ಜಾಹೀರಾಗಿದೆ. ಎಲ್ಲೂ ಯಾರು ಮುಚ್ಚಿಟ್ಕೊಂಡು ಹೇಳ್ತಕ್ಕಂಥ ಸಂದರ್ಭ ಇಲ್ಲ. ಯಾಕಂದರೆ ಅಲ್ಲಿ ದೇವತೆಗಳ ಪ್ರತ್ಯಕ್ಷ ಆದಾಗ ಆ ಒಂದು ಮನೆ ಸದಸ್ಯರಿಗೆ ಯಾವಾಗಲೂ ಕಾಡಕ್ಕೆ ಶುರು ಆಗ್ತಾರಂತೆ. ಆ ಕಾಡುವಿಕೆ ಸ್ವಲ್ಪ ಧೈರ್ಯ ಇದ್ದಿರ್ತಕ್ಕಂಥವ್ರು ಏನೋ ತೊಗೊಂಡು ಏನೋ ಹೇಳ್ತಾ ಇದ್ದಾರೆ, ಆಯಿತು ನೋಡೋಣ ಮಾಡೋಣ, ಅದ್ರ ಬಗ್ಗೆ ವಿಚಾರ ಮಾಡಿ ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಶಾಸ್ತ್ರ ಕೇಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾರೆ. ಆದರೆ ಕೆಲವು ಭಯಭೀತ ಆಗಿರ್ತಕ್ಕಂಥ ಹಲವಾರು ಜನ ಇವತ್ತು ನಾನಾರು ವಿಚಾರವಾಗಿ ಉಚ್ಚಾಸ್ಪತ್ರೆಗೆ ಸೇರ್ಕೊಂಡಿರ್ತಕ್ಕಂಥ ಹಲವಾರು ನಿರ್ದೇಶನಗಳು ನಮ್ಮಲ್ಲಿದ್ದಾವೆ. ಯಾಕಂದರೆ ಮೈಂಡ್ ಅಪ್ಸೆಟ್ ಆಗಿಬಿಡ್ತದೆ, ಭಯ ಭೀತಿಯಿಂದ ಮೈಂಡ್ ಅಪ್ಸೆಟ್ ಆಗ್ತದೆ. ಅವರಲ್ಲಿ ಹುಚ್ಚುತನ ಬೆಪ್ಪುತನ ಬಂದ್ಬಿಡ್ತದೆ, ಅಗಾಧವಾದಂಥ ಮೆಮೊರಿ ಇರ್ತದೆ, ಅದೆಲ್ಲ ಹಾಳಾಗೋಗ್ತದೆ ಆ ಭಯ ಭೀತಿಯಿಂದ. ಈ ರೀತಿ ಹಲವಾರು ಅನಾರೋಗ್ಯವನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂತಹ ಈ ಸಂದರ್ಭದಲ್ಲಿ ಮನೆಯ ಸದಸ್ಯರಲ್ಲಿ ಏನಾದರೂ ಹುಡುಕಾಟ ಮಾಡುವ ಒಂದು ಮನಸ್ಥಿತಿ ಇತ್ತು ಅಂದರೆ ನಾವು ಯಾಕೆ ನನ್ನ ಮಗಳು, ನನ್ನ ಮಗ ಅಥವಾ ನನ್ನ ಮಗ ಅಥವಾ ನನ್ನ ತಂದೆ ಅಥವಾ ನನ್ನ ತಾಯಿ ಅಥವಾ ಮನೆಯಲ್ಲಿ ಯಾರೋ ಒಂದು ಸದಸ್ಯರು ಈ ರೀತಿ ಅನಾಹುತಕ್ಕಾದಾಗ ಅದನ್ನು ಹುಡುಕಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಇಂಥದಕ್ಕೆಲ್ಲ ನೋಡಬೇಕು ಅಂದಾಗ ಯಾರೋ ಬಂದು ಏನೋ ಹೇಳ್ತಾರೆ ಅಂತ ಅರ್ಥ ಬರೋದಿಲ್ಲ. ಅಲ್ಲಿ ಕೆಲವು ಟೈಮಲ್ಲಿ ನಮ್ಮ ದೇವತಾ ಅನುಗ್ರಹ ನಮಗಿತ್ತು ಅಂದಾಗ ಯಾರೋ ಬಂದು ಒಬ್ಬರು ಬುಡುಬುಡಿಕೆನೇ ಬಂದ್ಬಿಟ್ಟು ಬೆಳಗ್ಗೆ ತಿಳ್ಬಿಟ್ಟು ಹೋಗ್ಬಿಡ್ತಾನೆ, ಇಲ್ಲ ಇಮ್ಮಲ್ಲಿ ನಿಧಿ ಇದೆ, ಇಲ್ಲ ಇಮ್ಮಲ್ಲಿ ಪ್ರೇತ ಇದೆ, ಇಮ್ಮಲ್ಲಿ ಯಾರೋ ಕೊಲೆ ಆಗಿದ್ದಾರೆ, ಅಥವಾ ಇಲ್ಲೇನೋ ಒಂದು ಸಂಭವ ಆಗುವಂಥ ಇದು ಘಟನೆ ಇದೆ, ಇದೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ. ಕೆಲವರು ಒಂದು ತಲೆಗೆ ಹಾಕೊಳ್ತಾರೆ, ಕೆಲವು ತಲೆಗೆ ಹಾಕೊಳ್ಳೋದೇ ಇಲ್ಲ ಅದನ್ನು. ಅವನೇನೋ ಬುಡುಬುಡಿಕೆ ಬಂದು ಹೇಳ್ಬಿಟ್ಟು ಹೋಗ್ತಾನೆ ಅಂತ ಹೇಳ್ಬಿಡ್ತೀರ. ಯಾವುದನ್ನು ನೆಗ್ಲೆನ್ಸಿ ಮಾಡಬೇಡಿ, ಯಾವುದನ್ನು ನೆಗ್ಲೆನ್ಸಿ ಮಾಡಬೇಡಿ. ಯಾಕಂದರೆ ಒಂದು ಶಕ್ತಿ ಅಂತಕ್ಕಂಥದ್ದು ಬೇರೆ ಬೇರೆ ಮಾರ್ಗವಾಗಿ ನಮಗೆ ಅರಿವನ್ನು ಉಂಟು ಮಾಡ್ತದಂತೆ. ಆ ಅರಿವು ಉಂಟು ಮಾಡ್ತಕ್ಕಂಥ ಜ್ಞಾನ ತಗೊಂಡಾಗ ಅದರಿಂದ ನಾವು ಆಗ್ತಕ್ಕಂತಹ ದುರ್ಘಟನೆಗಳಿಂದ ನಾವು ಎಸ್ಕೇಪ್ ಆಗ್ಬೋದು. ಅದು ಏನೋ ಗೊತ್ತಿಲ್ಲ, ನಾವು ಅದನ್ನ ನೆಗ್ಲೆನ್ಸಿ ಮಾಡಿಕೊಂಡು ಅದಿಲ್ಲ ಇದಿಲ್ಲ ನಾನು ನಂಬಲ್ಲ ಅಂತ ನಾವು ಮಾಡೋಕೋದು ಏನಾಗ್ತದೆ, ಹಲವಾರು ಪ್ರಾಬ್ಲಮ್ಸ್ಗಳು ಆ ಮನೆತನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅನುಭವಿಸ್ಬೇಕಾಗ್ತದೆ. ಅದರಲ್ಲಿ ಈ ಆರೋಗ್ಯ ಬಾಧೆಗಳು ಭಾಳ ಮುಖ್ಯವಾಗಿ ಇವತ್ತು ಭಾಳ ಜನ ಈ ಮೆಂಟಲ್ ಹಾಸ್ಪಿಟಲ್ ನೋಡಿದಾಗ ಇಂತಹ ಘಟನೆಗಳಿಂದಾನೇ ಅವರು ಅಲ್ಲಿ ಆ ರೀತಿ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದಕ್ಕೆ ದೊಡ್ಡ ಆರೋಗ್ಯ ಪ್ರಾಬ್ಲಮ್ಮು, ಅವ್ನು ಮುಗೀತು, ಅವನ ಕತೆ ಮುಗೀತು, ಅವನು ಹುಚ್ಚ ಆಗ್ಬಿಟ್ಟ, ಅವ್ನು ಮೆಂಟ್ಲ್ ಆಗ್ಬಿಟ್ಟ, ಅವನು ಅದಾಗ್ಬಿಟ್ಟ, ಇದಾಗ್ಬಿಟ್ಲು, ಈ ಥರ ಎಲ್ಲ ನಮ್ಮ ಸಮಾಜದಲ್ಲಿ ಮಾತಾಡ್ಕೊಳ್ತಾರೆ. ಅದು ಯಾವುದೂ ಅಲ್ಲ. ಆದರೆ ಅದರ ಮೂಲ ಕಾರಣಗಳನ್ನ ತಿಳ್ಕೊಳ್ಳದೆ ನಾವು ಚಿಕಿತ್ಸೆ ಮುಖಾಂತರ ಸರಿ ಮಾಡ್ತೀವಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲವೇ ಇಲ್ಲ. ಇವತ್ತು ಎಷ್ಟೋ ಜನ ಮಕ್ಕಳನ್ನ ಅದು ತಗೊಂಡು ಬಿಟ್ಟುಬಿಟ್ಟು ಕೈ ಬಿಟ್ಬಿಟ್ಟಿದ್ದಾರೆ. ಅವ್ರದ್ದೇ ಒಂದು ಲೋಕ, ಇವ್ರದೇ ಒಂದು ಲೋಕ. ಆದರೆ ಅಲ್ಲಿ 70% ಈ ರೀತಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ಅವರು ಅನಾರೋಗ್ಯಕ್ಕೆ ಈಡಾಗಿ ಅವರು ಶಾಶ್ವತವಾದಂತಹ ಹುಚ್ಚುತನ ಬೆಪ್ಪುತನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತಂದರೆ ನೀವೆಲ್ಲ ಒಂದು ಸ್ವಲ್ಪ ಇದ್ರ ಬಗ್ಗೆ ವಿಮರ್ಶೆ ಮಾಡಿ ನೋಡಬೇಕು. ಹೌದು, ಈ ರೂಟಲ್ಲೂ ಆಗ್ತದಾ ಅಂತ. ಯಾವ ರೂಟಲ್ಲಿ ಆಗ್ತದೆ? ನಾಳೆ ಯಾವಾಗ ಮೆಡಿಕಲ್ ವಿಚಾರದಲ್ಲಿ ಇದು ಕ್ಲಿಯರ್ ಆಗ್ತಿಲ್ಲ, ಇದು ದಿನೇ 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 ಜಾಸ್ತಿ ಆಗ್ತಾ ಇದೆ, ಅಥವಾ ಯಾವುದೇ ಚಿಕಿತ್ಸೆಗೆ ಬಗ್ಗದಂತಹ ಒಂದು ಕಾಯಿಲೆ, ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಉಲ್ಬಣವಾಗ್ತಾ ಇದೆ ಅಂತಂದರೆ ಅದು ಖಂಡಿತ ಈ ನೀವು ವಾಸ ಮಾಡ್ತಕ್ಕಂಥ ಭೂಮಿಲಿರ್ತಕ್ಕಂತಹ ಈ ಋಣಾತ್ಮಕ ಗ್ರಹಗಳ ಪ್ರಭಾವ ಅಥವಾ ಋಣಾತ್ಮಕ ಶಕ್ತಿಗಳ ಪ್ರಭಾವ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇಲ್ಲ ವೀಕ್ಷಕರೇ. ಯಾಕಂದರೆ ನಮ್ಮ ಮನಸ್ಥಿತಿ ಚೇಂಜ್ ಆಗಬೇಕು. ನಮ್ಮ ಮನಸ್ಥಿತಿ ಚೇಂಜ್ ಆಗಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಇವತ್ತು ಬರೀ ಭೂಮಿನಲ್ಲಿ ಯಾರೋ ವಾಸ ಮಾಡ್ತಿದ್ದಾರೆ ಅಥವಾ ಅವ್ರು ಸಂಬಂಧಪಟ್ಟ ಭೂಮಿಲಿ ಯಾರೋ ತೀರ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಇವತ್ತು ಎಷ್ಟೋ ಜನ ಕೆರೆಗಳನ್ನು ಮೇಲೆ ಮನೆಗಳು ಕಟ್ಟಿದ್ದೀರ, ಆ ಕೆರೆಗಳಲ್ಲಿ ಎಷ್ಟು ಜನ ಬಿದ್ದು ಸತ್ತಿರ್ತಾರೆ ಯಾರು ಗೊತ್ತಿರ್ತದೆ? ಇವತ್ತೇ ನಾವು ಇರ್ತಕ್ಕಂಥ ಎಷ್ಟೋ ಕೆರೆಗಳಲ್ಲಿ ಅವ್ರು ಬಿದ್ದು ಸತ್ರು, ಇವ್ರು ಬಿದ್ದು ಸತ್ರು, ಅದಾಯಿತು ಇದಾಯ್ತು ಭಾಳ ಜನ ಹೇಳ್ತಿದ್ವಿ. ಆ ಪ್ರೇತಗಳ ಎಲ್ಲಿ ಹೋಗ್ತಾರೆ? ಅವರೆಲ್ಲ ಅಲ್ಲೇ ಇರ್ತಾರೆ. ಇವತ್ತು ನಮ್ಮಲ್ಲಿ ಇವತ್ತು ಕೂಡ 90% ಜನ ಯಾವುದೇ ಮೃತ್ಯು ಆಗಲಿ, ಅಕಾಲ ಮೃತ್ಯು ಆಗಲಿ ಅಥವಾ ನ್ಯಾಚುರಲ್ ಡೆತ್ ಆಗಲಿ, ಒಂದೇ ಪೂಜೆ ತಿಥಿ ಮಾಡಿ ಊಟ ಮಾಡಿ ಬಡ್ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಹೊರತು ಅದಕ್ಕೊಂದು ಆತ್ಮ ಇದೆ, ಆತ್ಮಕ್ಕೊಂದು ಮೋಕ್ಷ ಕೊಡಬೇಕು. ಇಲ್ಲಾಂದ್ರೆ ಅದು ಅಳಿತಾ ಇರ್ತದೋ ಅದು ಮುಂದಿನ ಸಂತತಿಗಳಿಗೆ ಮಾರಕವಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಬ್ಬರು ಆಲೋಚನೆ ಮಾಡಲ್ಲ. ಯಾಕಂದ್ರೆ ಅಂಥದಕ್ಕೆಲ್ಲ ಕಾಸು ಖರ್ಚು ಮಾಡೋಕ್ಕೆ ಯಾರೂ ರೆಡಿ ಇಲ್ಲ. ಅಯ್ಯೋ ದುಡ್ಡು ಖರ್ಚಾಗ್ಬಿಟ್ರೆ ಅಯ್ಯೋ ಅಷ್ಟೊಂದು ಕೇಳ್ತಾರೆ, 50 ಸಾವಿರ 60 ಸಾವಿರ ಕೇಳ್ತಾರೆ. ಕಾಶಿಗೆ ಹೋಗ್ಬೇಕಂತೆ, ಗಯಾಗೆ ಹೋಗ್ಬೇಕಂತೆ, ಗೋಕರ್ಣ ಹೋಗ್ಬೇಕಂತೆ, ಹರಿದ್ವಾರ ಹೋಗ್ಬೇಕಂತೆ, ಗಂಗಾ ನದಿ ತೀರದಲ್ಲೇ ಬಿಡಬೇಕಂತೆ ತಗೊಂಡೋಗಿ ಅಂತೇಳಿ ಇವೆಲ್ಲ ಮಾತುಕೊಂಡಾಗ ಖರ್ಚು ವೆಚ್ಚಗಳ ಲೆಕ್ಕ ಬಂದಾಗ ಎಷ್ಟೋ ಜನ ಈ ರೀತಿ ಪ್ರೇತಾತ್ಮ ಬಾಧೆಗಳಿಗೆ ಇವತ್ತು ಸಿಗಾಕೊಂಡು ನರಳ್ತಾ ಇದ್ದಾರೆ.
ಅದೆಲ್ಲ ಆಗಬಾರ್ದು. ಯಾಕಂದರೆ ಒಂದ್ಸರಿ ಹಾಸ್ಪಿಟ್ಲಿಗೆ ಆಯಿತು ಅಂದರೆ ಡಾಕ್ಟ್ರ್ ಕೇಳ್ತಾನೆ, 3 ಲಕ್ಷಪ್ಪ ಆಗುತ್ತೆ ಆಸ್ಪತ್ರೆಗೆ, ಇಲ್ಲ ಆಪ್ರೇಷನ್ಗೆ ಒಂದು 5 ಲಕ್ಷ ಆಗುತ್ತಪ್ಪ, ಇದು ಗ್ಯಾರಂಟಿ ಇಲ್ಲಪ್ಪ ಅಂದ್ಬಿಡ್ತಾನೆ. ನೀವೇನು ಮಾಡ್ತೀರಾ? ಅವ್ರು ಎಷ್ಟು ಕೇಳಿಸ್ ತಗೊಂಡು ಕೊಡ್ತೀರಾ. ಅದೇ ಒಂದು ಪರಿಹಾರ ಈ ಥರ ಮಾಡ್ಕೋಬೇಕು ಹಿಂಗಿದೆ ಅಂತಂದರೆ ಅದು ಖರ್ಚು ಮಾಡೋಕ್ಕೆ ರೆಡಿ ಇಲ್ಲವೇ ಇಲ್ಲ. ಇದು ಪ್ರಾರಬ್ಧ ಕರ್ಮದ ವಿಚಾರಗಳು ವೀಕ್ಷಕರೇ, ಇದು ನೋಡ್ಕೋಬೇಕು. ಯಾವುದೋ ಬಾವಿ ಮುಚ್ಚಿಬಿಟ್ಟು ಮನೆ ಕಟ್ಟಿರ್ತೀರ, ಆ ಬಾವಿಲಿ ಎಷ್ಟೋ ಜನ ಸತ್ತಿರ್ತಾರೆ. ನಿಮ್ಗೆ ಯಾಕೆ ಗೊತ್ತಾಗ್ತದೆ? ಮನೆ ಕಟ್ಟಿರ್ತಾರೆ, ಆ ಬಾವಿಲಿ ಸತ್ತಿರ್ತಕ್ಕಂಥ ಹಲವಾರು ಪ್ರೇತ ಬಾಧೆಗಳು ಇವತ್ತು ಮನೇಲಿ ಕಾಡ್ತಿರ್ತದೆ, ನಿಮಗೆ ಗೊತ್ತೇ ಆಗಲ್ಲ. ಅದಕ್ಕೆ ಒಂದು ಪ್ರೇತಾತ್ಮದಿಂದ ನಮಗೆ ಅನಾರೋಗ್ಯಕ್ಕೀಡಾಗಿದ್ದೀವಿ, ನಾನಾ ರೀತಿಯ ಸಂಕಷ್ಟಗಳು ಅನುಭವಿಸ್ತಾ ಇದ್ದೀವಿ ಅಂದಾಗ ಆ ಭೂಮಿಯ ಅಡಿಯಲ್ಲಿ ಏನಿತ್ತು ಏನಿಲ್ಲ, ಇದು ಭೂಮಿ ದೋಷವೋ ಕಟ್ಟಡ ದೋಷವೋ ಅಥವಾ ಹೊರಗಡೆ ಬಂದಿರತಕ್ಕಂಥ ಅನ್ಯಪ್ರೇತ ದೋಷವೋ, ಇವೆಲ್ಲ ನೋಡಿಕೊಂಡಾಗ ಸಮಸ್ಯೆಗೆ ನಿಜವಾದ ಕಾರಣ ಹುಡುಕಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಇದನ್ನು ನೋಡಿ ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರೇತ ಬಗ್ಗೆ ನಿಮಗೆಲ್ಲ ಗೊತ್ತು, ಆದರೂ ಗೊತ್ತಿಲ್ಲ, ಅದು ನಾವು ಹೇಳ್ದಾಗ ಗೊತ್ತಾಗ್ತದೆ. ಆ ವಿಚಾರ ಮಾತಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ.